ನಾನು ನನ್ನ ಇಂಟರ್ಮೀಡಿಯೇಟ್ ಕೊನೆಯ ಪರೀಕ್ಷೆಯನ್ನು ಬರೆದು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದೆ. ಬಸ್ಸು ಬರಲಿಲ್ಲ, ಬಿಸಿಲು ತುಂಬಾ ಜಾಸ್ತಿ ಇತ್ತು. ಬಸ್ಸಿಗಾಗಿ ಕಾತರದಿಂದ ಕಾಯುತ್ತಿದ್ದೆ. ನನ್ನಂತೆಯೇ ಇನ್ನೂ 2-3 ಕೂಡ ಇದ್ದರು. ಇದ್ದಕ್ಕಿದ್ದಂತೆ, ಹೇ ರಾಜಿತಾ ಎಂಬ ಧ್ವನಿ ಕೇಳಿಸಿತು. ತಿರುಗಿ ನೋಡಿದೆ. ಅಲ್ಲಿ ರಾಜು ತನ್ನ ಹೊಸ ಹೋಂಡಾ ಬೈಕ್ನೊಂದಿಗೆ ನಿಂತಿದ್ದ. ಹಲೋ ರಾಜು, ಇದು ನಿನ್ನ ಹೊಸ ಬೈಕಾ ಎಂದು ಕೇಳಿದೆ. ಅವನು, ಹೌದು, ಇದನ್ನು ಖರೀದಿಸಿ 1 ವಾರವಾಯಿತು ಎಂದು ಉತ್ತರಿಸಿದ. ಪರೀಕ್ಷೆಗಳು ಹೇಗಾದವು ಎಂದು ನಾನು ಕೇಳಿದೆ. ಚೆನ್ನಾಗಿ ಬರೆದಿದ್ದೇನೆ, 95% ಅಂಕಗಳು ಖಚಿತ ಎಂದು ಸಂತೋಷದಿಂದ ಉತ್ತರಿಸಿದೆ. ನೀನು ತುಂಬಾ ಖುಷಿಯಾಗಿ ಕಾಣುತ್ತಿದ್ದೀಯಾ ಎಂದು ಅವನು ನನ್ನನ್ನು ತಲೆಯಿಂದ ಕಾಲಿನವರೆಗೂ ನೋಡುತ್ತಾ ಹೇಳಿದ. ಕೊನೆಯ ದಿನವಾದ್ದರಿಂದ ನಾನು ಸಮವಸ್ತ್ರದ ಬದಲು ಹಸಿರು ಬಣ್ಣದ ಲಂಗ ಜಾಕೆಟ್ ಮತ್ತು ಹಳದಿ ಬಣ್ಣದ ಓಣಿಯಲ್ಲಿ ಇದ್ದೆ. 2 ಜಡೆಗಳನ್ನು ಹಾಕಿ ತುದಿಯಲ್ಲಿ ಬಣ್ಣದ ಬ್ಯಾಂಡ್ ಕಟ್ಟಿದ್ದೆ. ಒಂದು ಜಡೆಯಲ್ಲಿ ಗುಲಾಬಿ ಹೂವು ಕೂಡ ಇತ್ತು. ರಾಜು ಹಾಗೆ ಹೇಳಿದಾಗ ನನ್ನ ಕೆನ್ನೆಗಳು ಕೆಂಪಾದವು ಮತ್ತು ತುಟಿಯ ಮೇಲೆ ನಗು ಮೂಡಿತು. ರಾಜು ನಮ್ಮ ದೂರದ ಸಂಬಂಧಿ. ಅವರು ವಿಜಯವಾಡದಲ್ಲಿ ವಾಸಿಸುತ್ತಾರೆ. ರಾಜು ಇಲ್ಲಿ NITಯಲ್ಲಿ BTech 2ನೇ ವರ್ಷ ಓದುತ್ತಿದ್ದಾನೆ ಮತ್ತು ಹಾಸ್ಟೆಲ್ನಲ್ಲಿ ಇರುತ್ತಾನೆ. ರಜೆಯಲ್ಲಿ ಸಮಯ ಸಿಕ್ಕಾಗ ನಮ್ಮ ಮನೆಗೆ ಬರುತ್ತಿದ್ದ. ಅವನು ನಮ್ಮೆಲ್ಲರೊಂದಿಗೆ ಬಹಳ ಆತ್ಮೀಯನಾಗಿರುತ್ತಿದ್ದ ಮತ್ತು ತುಂಬಾ ತಮಾಷೆ ಮಾಡುತ್ತಿದ್ದ. ನಮ್ಮ ಜಡೆಗಳನ್ನು ಎಳೆಯುವುದು, ಮೆಲ್ಲನೆ ಹೊಡೆಯುವುದು ಇವೆಲ್ಲ ಮಾಡುತ್ತಿದ್ದ. ನಾವೆಲ್ಲರೂ ಸೇರಿ ಕ್ಯಾರಂ, ಚೆಸ್ ಮತ್ತು ಅಡಗಿ ಕಣ್ಮುಚ್ಚಾಲೆ ಆಟಗಳನ್ನು ಕೂಡ ಆಡುತ್ತಿದ್ದೆವು. ಒಳಾಂಗಣ ಆಟಗಳಲ್ಲಿ ನಮ್ಮ ಅಮ್ಮ ಕೂಡ ಭಾಗವಹಿಸುತ್ತಿದ್ದರು. ಮನೆಗೆ ಹೋಗಬೇಕೆ? ಬಾ ಕೂತ್ಕೋ ಎಂದು ರಾಜು ಹೇಳಿದ. ನಾನು ನನ್ನ ಪರೀಕ್ಷಾ ಪ್ಯಾಡನ್ನು ಬಾಸ್ಕೆಟ್ನಲ್ಲಿ ಇಟ್ಟು ಅವನ ಹಿಂದೆ ಕುಳಿತುಕೊಂಡೆ. ರಾಜು, ನೀನು ನನಗೆ ಬೈಕ್ ಓಡಿಸುವುದು ಕಲಿಸುತ್ತೀಯಾ ಎಂದು ನಾನು ಕೇಳಿದೆ. ನಿನಗೆ ಸೈಕಲ್ ಓಡಿಸಲು ಬರುತ್ತಾ ಎಂದು ಅವನು ಕೇಳಿದ. ಹೌದು, ತುಂಬಾ ಚೆನ್ನಾಗಿ ಬರುತ್ತದೆ ಎಂದು ನಾನು ಹೆಮ್ಮೆಯಿಂದ ಉತ್ತರಿಸಿದೆ. ಹಾಗಾದರೆ ಇದು ತುಂಬಾ ಸುಲಭ. ಈಗಲೇ ಕಲಿಯುತ್ತೀಯಾ? ಪಕ್ಕದಲ್ಲೇ ಆಟದ ಮೈದಾನ ಇದೆ ಎಂದು ಅವನು ಹೇಳಿದ. ಸರಿ ಎಂದು ನಾನು ಉತ್ಸಾಹದಿಂದ ಉತ್ತರಿಸಿದೆ. ನಾವು ಹತ್ತಿರದ ಮೈದಾನಕ್ಕೆ ಹೋದೆವು. ಮಧ್ಯಾಹ್ನ 2 ಗಂಟೆಯಾಗಿದ್ದರಿಂದ ಬಿಸಿಲಿನಲ್ಲಿ ಯಾರೂ ಇರಲಿಲ್ಲ. ರಾಜು ಬೈಕ್ ನಿಲ್ಲಿಸಿ ಅದರ ಬಗ್ಗೆ ಎಲ್ಲವನ್ನೂ ವಿವರಿಸಿದ. ಬಾ, ಶುರು ಮಾಡು ಎಂದು ಹೇಳಿದ. ನಾನು ಉತ್ಸಾಹದಿಂದ ಸ್ಟಾರ್ಟ್ ಬಟನ್ ಒತ್ತಿ ಬೈಕ್ ಹತ್ತಿ ಸೀಟಿನಲ್ಲಿ ಕುಳಿತೆ. ರಾಜು ನನ್ನ ಹಿಂದೆ ಕುಳಿತ. ಅವನು ತನ್ನ 2 ಕೈಗಳಿಂದ ಹ್ಯಾಂಡಲ್ ಅನ್ನು ಹಿಡಿದುಕೊಂಡ. ನನ್ನ ಕೈಗಳ ಮೇಲೆ ತನ್ನ ಕೈಗಳನ್ನು ಇಟ್ಟು ಆಕ್ಸಿಲರೇಟರ್ ಕೊಟ್ಟ. ನಾನು ನಿಧಾನವಾಗಿ ಬೈಕ್ ಓಡಿಸಿ ನಿಲ್ಲಿಸಿದೆ. ರಾಜು ಸಂಪೂರ್ಣವಾಗಿ ನನ್ನ ಮೇಲೆ ವಾಲಿದ್ದ. ಅವನ ಬೆಚ್ಚಗಿನ ಉಸಿರು ನನ್ನ ಬೆನ್ನಿಗೆ ತಾಕಿತು. ಯಾವುದೇ ಪುರುಷ ನನ್ನನ್ನು ಇಷ್ಟು ಹತ್ತಿರದಿಂದ ಸ್ಪರ್ಶಿಸಿರಲಿಲ್ಲ. ನನ್ನ ದೇಹದಲ್ಲಿ ಒಂದು ರೀತಿಯ ರೋಮಾಂಚನ ಉಂಟಾಯಿತು. ಕೈತೆಗೆ ಎಂದು ನಾನು ಹೇಳಿದೆ. ಕೈ ತೆಗೆದರೆ ನೀನು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳುತ್ತೀಯಾ ಎಂದು ಅವನು ಹೇಳಿದ. ನಾನು ಏನನ್ನೂ ಮಾತನಾಡಲಿಲ್ಲ. ನಿಧಾನವಾಗಿ ಬೈಕ್ ಬ್ಯಾಲೆನ್ಸ್ ಮಾಡುತ್ತಾ ಓಡಿಸುತ್ತಿದ್ದೆ. ರಾಜು ಹೇಳಿದಂತೆ ಬ್ಯಾಲೆನ್ಸ್ ತಪ್ಪಿದಾಗಲೆಲ್ಲ ಅವನು ತಕ್ಷಣವೇ ನನ್ನ ಕೈಗಳ ಮೇಲೆ ತನ್ನ ಕೈ ಇಟ್ಟು ಬ್ಯಾಲೆನ್ಸ್ ಮಾಡುತ್ತಿದ್ದ. ಅವನ ದೇಹದ ಮುಂಭಾಗ ನನ್ನ ಬೆನ್ನಿಗೆ ಒತ್ತಿಕೊಂಡಿತ್ತು. ಪುರುಷನ ಸ್ಪರ್ಶ ಹೇಗಾದರೂ ಇರುತ್ತದೆ ಎಂದು ನಾನು ತಿಳಿದುಕೊಂಡೆ. 15 ನಿಮಿಷಗಳ ನಂತರ ನನಗೆ ಬ್ಯಾಲೆನ್ಸ್ ಮಾಡುವುದು ಸಲೀಸಾಗಿ ಬಂತು. ರಾಜು ನಿಧಾನವಾಗಿ ಹ್ಯಾಂಡಲ್ನ ಮೇಲಿಂದ ತನ್ನ ಕೈಗಳನ್ನು ತೆಗೆದ. ನಾನು ತಕ್ಷಣವೇ ಬ್ಯಾಲೆನ್ಸ್ ಮಾಡಿದೆ. ನಿಧಾನವಾಗಿ ಬ್ಯಾಲೆನ್ಸಿಂಗ್ ಮಾಡುವುದು ಕಷ್ಟವಾಗಲಿಲ್ಲ. ನಂತರ ಅವನು ಕೈಗಳನ್ನು ತೆಗೆದು ನನ್ನ ಭುಜಗಳ ಮೇಲೆ ಇಟ್ಟ. ನನ್ನ ದೇಹದಲ್ಲಿ ಅದು ವಿಚಿತ್ರವಾದ ಸಂವೇದನೆ ಮೂಡಿಸಿತು. ಏನನ್ನೂ ಹೇಳಲು ನನಗೆ ತೋಚಲಿಲ್ಲ. ಅವನ ಸ್ಪರ್ಶದಿಂದ ನನ್ನ ದೇಹದಲ್ಲಿ ಗಿಲಿಗಿಲಿ ಆಗುತ್ತಿತ್ತು. ಆಗ ನನಗೆ ನನ್ನ ಗೆಳತಿ ಪದ್ಮಳ ಮಾತುಗಳು ನೆನಪಾದವು. ಗಂಡಸರ ಕೈ ನಮ್ಮ ಮೇಲೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಗೊತ್ತಾ ಎಂದು ಅವಳು ಒಮ್ಮೆ ಹೇಳಿದ್ದಳು. ನಿನಗೆ ಹೇಗೆ ಗೊತ್ತು ಎಂದು ನಾನು ಕೇಳಿದೆ. ಆಗ ಅವಳು, ನನ್ನ ಅತ್ತಿಗೆ ಇಲ್ಲದಾಗ ನನ್ನ ಭಾವ ನನ್ನೊಂದಿಗೆ ಆಟವಾಡುತ್ತಾನೆ ಎಂದು ಹೇಳಿದ್ದಳು. ರಾಜು ನನ್ನ ಭುಜಗಳ ಮೇಲೆ ಕೈ ಇಟ್ಟಾಗ ಯುವತಿಯಾದ ನನಗೆ ಆ ಸ್ಪರ್ಶದ ಅನುಭವವಾಯಿತು. ನನ್ನ ದೇಹದಲ್ಲಿ ನಡುಕ ಹುಟ್ಟಿದಂತಾಯಿತು. ನಾನು ಏನೂ ಹೇಳದೆ ಮೌನವಾಗಿದ್ದರಿಂದ ಅವನಿಗೆ ಧೈರ್ಯ ಹೆಚ್ಚಾಯಿತು. ರಾಜು, ಕೈತೆಗೆ ಎಂದು ನಾನು ಹೇಳಿದೆ. ಅವನು ತಕ್ಷಣವೇ ಕೈ ತೆಗೆದ. ಆದರೆ ತಕ್ಷಣವೇ ತನ್ನ ಎಡಗೈಯನ್ನು ನನ್ನ ಭುಜದಿಂದ ತೆಗೆದು ನನ್ನ ಸೊಂಟದ ಮೇಲೆ ಇಟ್ಟ. ಅವನ ಕೈ ನನ್ನ ಸೊಂಟದ ಮೇಲೆ ಬಿದ್ದ ಕೂಡಲೇ ನನ್ನ ದೇಹ ಜುಮ್ಮೆನ್ನಲು ಆರಂಭಿಸಿತು. ರಾಜು, ನಿನ್ನ ಕೈ ನನ್ನ ಸೊಂಟದ ಮೇಲೆ ಇಟ್ಟರೆ ಗಿಲಿಗಿಲಿ ಆಗುತ್ತದೆ ಎಂದು ನಾನು ಹೇಳಿದೆ. ಎಲ್ಲಿ ಗಿಲಿಗಿಲಿ ಆಗುತ್ತದೆ ಎಂದು ಅವನು ಕೇಳಿದ. ನಿನ್ನೊಂದಿಗೆ ಮಾತನಾಡಲ್ಲ ಎಂದು ನಾನು ಕೋಪದಿಂದ ಹೇಳಿದೆ. ಹಾಗಾದರೆ ನನ್ನ ಬೈಕ್ನಿಂದ ಇಳಿದು ಬಿಡು ಎಂದು ಅವನು ಗಂಭೀರವಾಗಿ ಹೇಳಿದ. ನಾನು ಹಾಗೆ ತಮಾಷೆಗೆ ಹೇಳಿದೆ ಎಂದು ನಗುತ್ತಾ ಹೇಳಿದೆ. ನನ್ನ ಸೊಂಟದ ಮೇಲೆ ಅವನ ಕೈ ಆರಾಮದಾಯಕವಾಗಿತ್ತು. ಶಬ್ಬಾಷ್ ರಾಜಿತಾ, ನೀನು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತಾ ಬೈಕ್ ಓಡಿಸುತ್ತಿದ್ದೀಯಾ ಎಂದು ನನ್ನನ್ನು ಪ್ರೋತ್ಸಾಹಿಸಿದ. ಅವನ ಪ್ರೋತ್ಸಾಹದಿಂದ ನಾನು ಇನ್ನಷ್ಟು ಉತ್ಸಾಹದಿಂದ ಬೈಕ್ ಓಡಿಸುತ್ತಾ ಮೈದಾನದಲ್ಲಿ ಸುತ್ತುತ್ತಿದ್ದೆ. ಈ ಉತ್ಸಾಹದಲ್ಲಿ ರಾಜು ತನ್ನ ಕೈಯಿಂದ ನನ್ನ ದೇಹವನ್ನು ಎಲ್ಲಿ ಸ್ಪರ್ಶಿಸುತ್ತಿದ್ದಾನೆ ಎಂದು ನಾನು ಗಮನಿಸಲಿಲ್ಲ. ಆದರೆ ಆ ಸ್ಪರ್ಶದ ಪರಿಣಾಮ ನನ್ನ ದೇಹದ ಮೇಲೆ ಆಗುತ್ತಿತ್ತು. ಇಡೀ ದೇಹದಲ್ಲಿ ಗಿಲಿಗಿಲಿ ಆಗುತ್ತಿತ್ತು. ನಾನು ಏನೂ ವಿರೋಧ ಮಾಡದಿದ್ದರಿಂದ ರಾಜುವಿನ ಕೈಗಳು ಇನ್ನಷ್ಟು ಧೈರ್ಯದಿಂದ ನನ್ನನ್ನು ಸ್ಪರ್ಶಿಸಿದವು. ನಾವು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮೈದಾನದಲ್ಲಿ ಸುತ್ತಿದೆವು. ಆಗ ರಾಜು, ರಾಜಿತಾ, ನೀನು ತುಂಬಾ ಸುಂದರವಾಗಿದ್ದೀಯಾ, ಎಷ್ಟು ಸೊಗಸಾದ ಹುಡುಗಿ ನೀನು ಎಂದು ನನ್ನನ್ನು ಪ್ರಶಂಸಿಸುತ್ತಾ ಹೊಗಳುತ್ತಿದ್ದ. ನನಗೆ ಅದು ಗೊತ್ತಿತ್ತು. ಆದರೆ ಆರಾಮದಾಯಕ ಅನುಭವದಿಂದಾಗಿ ಅವನನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ಬಿಸಿಲಿನಲ್ಲಿ ಸಾಕಷ್ಟು ಸಮಯ ಬೈಕ್ ಓಡಿಸಿದ ನಂತರ ನಾವು ಮನೆಗೆ ಹೊರಟೆವು.
ಮನೆಗೆ ನಾನೇ ಬೈಕ್ ಓಡಿಸಿಕೊಂಡು ಹೋಗುತ್ತೇನೆ ಎಂದು ಅವನು ಹೇಳಿದ. ಸರಿ ಎಂದು ನಾನು ಹೇಳಿದೆ. ನಾವು ಮನೆ ಕಡೆಗೆ ಹೊರಟೆವು. ಆಗಲೂ ಅವನು ನನ್ನ ಸೊಂಟದ ಮೇಲಿಂದ ಕೈ ತೆಗೆದಿರಲಿಲ್ಲ. ರಾಜು, ಇದು ಮನೆಯ ಬಳಿಯ ರಸ್ತೆ, ಯಾರಾದರೂ ನೋಡುತ್ತಾರೆ ಎಂದು ನಾನು ಹೇಳಿದೆ. ಯಾರೂ ನೋಡದಿದ್ದರೆ ಇಷ್ಟನಾ ಎಂದು ಅವನು ಕೇಳಿದ. ನನ್ನೊಂದಿಗೆ ಮಾತನಾಡಬೇಡ ಎಂದು ನಾನು ಹೇಳಿದೆ. ರಾಜಿತಾ, ನಾನು ನಿನಗೆ ಬೈಕ್ ಓಡಿಸುವುದು ಕಲಿಸಿದ್ದೇನೆ, ನನಗೆ ಏನು ಕೊಡುತ್ತೀಯಾ ಎಂದು ಅವನು ಕೇಳಿದ. ನೀನು ಏನು ಕೇಳುತ್ತೀಯೋ ಅದನ್ನು ಕೊಡುತ್ತೇನೆ ಎಂದು ನಾನು ಉತ್ತರಿಸಿದೆ. ಮಾತು ಕೊಡು, ಆದರೆ ನೀನು ಕೇಳುವುದು ನನ್ನಲ್ಲಿ ಇರಬೇಕಲ್ಲವೇ ಎಂದು ನಾನು ಪ್ರಶ್ನಿಸಿದೆ. ನಿನ್ನ ಹತ್ತಿರ ಇರುವುದನ್ನೇ, ನೀನು ಕೊಡಬಹುದಾದ್ದನ್ನೇ ನಾನು ಕೇಳುತ್ತೇನೆ ಎಂದು ಅವನು ಹೇಳಿದ. ಹಾಗಾದರೆ ಕೇಳು, ಕೊಡುತ್ತೇನೆ ಎಂದು ನಾನು ಹೇಳಿದೆ. ನೀನು ಮಾತು ತಪ್ಪಬಾರದು ಎಂದು ಅವನು ಹೇಳಿದ. ಆಗಲಿ ಕೇಳು, ಆದರೆ ಈಗಲ್ಲ, ಮನೆಗೆ ಹೋದ ಮೇಲೆ ಎಂದು ಹೇಳಿದ. ಅವನು ಏನು ಕೇಳುತ್ತಾನೋ ಎಂದು ನನಗೆ ಒಂದೇ ಒಂದು ಸಸ್ಪೆನ್ಸ್ ಇತ್ತು. ನಾನು ಬೈಕ್ ಓಡಿಸಿಕೊಂಡು ಬರುವುದನ್ನು ನೋಡಿ ನಮ್ಮ ಅಮ್ಮ ಮತ್ತು ತಂಗಿಯರಾದ ರಜಿತಾ ಮತ್ತು ಅಕ್ಷಿತಾ ಆಶ್ಚರ್ಯಪಟ್ಟು ಸಂತೋಷಪಟ್ಟರು. ಅವರು ಮ್ಯಾಟ್ನಿಗೆ ಹೋಗಲು ಸಿದ್ಧರಾಗಿದ್ದರು. ನೀನು ಬರುತ್ತೀಯಾ ಎಂದು ನನ್ನನ್ನು ಕೇಳಿದರು. ನಾನು ಬರಲ್ಲ, ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ನಾನು ಹೇಳಿದೆ. ಅವರು ಹೊರಟು ಹೋದರು. ನಂತರ ನಾವು ಊಟದ ಮೇಜಿನ ಮೇಲೆ ಎದುರುಬದುರು ಕುಳಿತು ಊಟ ಮಾಡುತ್ತಿದ್ದೆವು. ರಾಜು ನನ್ನನ್ನೇ ನೋಡುತ್ತಿದ್ದ. ನಾನು ನಾಚಿಕೆಯಿಂದ ನನ್ನ ಪಲ್ಲುವನ್ನು ಸರಿಪಡಿಸಿಕೊಂಡೆ. ಬೈಕ್ ಓಡಿಸುವಾಗ ಅವನ ಚೇಷ್ಟೆಗಳಿಗೆ ನಾನು ಆಕ್ಷೇಪ ಮಾಡದೇ ಇದ್ದುದು, ಮನೆಯಲ್ಲಿ ಯಾರೂ ಇಲ್ಲದಿರುವುದು ಅವನಿಗೆ ತುಂಬಾ ಧೈರ್ಯವನ್ನು ಕೊಟ್ಟಂತಾಗಿತ್ತು. ಊಟದ ನಂತರ ನಾನು ಊಟದ ಮೇಜು ಸ್ವಚ್ಛಗೊಳಿಸುತ್ತಿದ್ದಾಗ ರಾಜು ನನ್ನ ಹಿಂದಿನಿಂದ ಬಂದು, ರಾಜಿತಾ, ಈ ಬಿಳಿ ಬಟ್ಟೆಯಲ್ಲಿ ನೀನು ದೇವತೆಯಂತೆ ಕಾಣುತ್ತಿದ್ದೀಯಾ ಎಂದು ಹೇಳಿದ. ನಾನು ಹಿಂದಿರುಗಿ ನೋಡಿದೆ. ರಾಜು ನನ್ನ ಕಡೆಗೆ ವಾಲುತ್ತಾ, ನಿನ್ನ ಮೂಗು ತುಂಬಾ ಸುಂದರವಾಗಿದೆ, ಮುತ್ತಿಡಲಾ ಎಂದು ನನ್ನನ್ನು ಎತ್ತಿ ಹಿಡಿದ. ನಾನು ಹಿಂದಕ್ಕೆ ವಾಲಿದೆ. 3 ತಿಂಗಳ ಹಿಂದೆ ಪದ್ಮ ಹೇಳಿದ ಮಾತುಗಳು ನೆನಪಾದವು. ಅದಕ್ಕೂ ಮೊದಲು ಒಂದು ದಿನ ನಾನು ಮತ್ತು ಪದ್ಮ ಸಿನಿಮಾಕ್ಕೆ ಹೋಗುತ್ತಿದ್ದಾಗ ನಮ್ಮ ಅಮ್ಮ ರಾಜುವನ್ನು ನಮ್ಮೊಂದಿಗೆ ಕಳುಹಿಸಿದ್ದರು. ಸಿನಿಮಾ ಹೇಗಿತ್ತು ಎಂದು ಪದ್ಮಳನ್ನು ಕೇಳಿದೆ. ಸಿನಿಮಾ ನೋಡಿದರೆ ತಾನೇ ಎಂದು ಅವಳು ಹೇಳಿದಳು. ನಾನು ಅವನನ್ನು ಎಷ್ಟೇ ನೋಡಿದರೂ ನಿನ್ನ ರಾಜು ನನಗೆ ಸಿನಿಮಾ ನೋಡಲು ಬಿಡಲಿಲ್ಲ, ನನ್ನನ್ನು ತಡವುತ್ತಲೇ ಇದ್ದ ಎಂದು ಹೇಳಿದಳು. ಯಾವುದೇ ಸಂದರ್ಭ ಸಿಕ್ಕರೂ ರಾಜು ಅದನ್ನು ಬಿಡುವುದಿಲ್ಲ ಎಂದು ಹೇಳಿದಳು. ನನ್ನ ರಾಜು ಮೇಲೆ ಕಣ್ಣು ಹಾಕಿದೀಯಾ ಎಂದು ಬೆದರಿಸಿದೆ. ನೀನು ಅವನಿಗೆ ಅವಕಾಶ ಕೊಡುವುದಿಲ್ಲ, ಹಾಗಾದರೆ ಬೇರೆ ಯಾರಿಗಾದರೂ ಸಿಕ್ಕರೆ ಬಿಡಬಾರದು ಅಲ್ವಾ ಎಂದು ಅವಳು ನಕ್ಕಳು. ಅವನು ನನ್ನ ಸಂಬಂಧಿಯಲ್ಲವೇ ಎಂದು ನಾನು ಕೇಳಿದೆ. ಸರಿ, ಅದಕ್ಕೇನಂತೆ ಎಂದು ಅವಳು ಹೇಳಿದಳು. ನಿನಗೇನಾದರೂ ಬುದ್ಧಿ ಇದೆಯೇ ಎಂದು ನಾನು ಕೋಪದಿಂದ ಕೇಳಿದೆ. ನಿನ್ನ ಸಂಬಂಧಿ ಹುಡುಗರು ಕೂಡ ಹೀಗೆ ಮಾಡುತ್ತಾರಾ ಎಂದು ಕೇಳಿದೆ. ಅವಳು ತಕ್ಷಣವೇ, ಮೊನ್ನೆ ದಸರಾ ಹಬ್ಬಕ್ಕೆ ನಮ್ಮ ಮನೆಗೆ ಹೋಗಿದ್ದೆ, ನನ್ನ ಸಂಬಂಧಿ ಹುಡುಗ ನನ್ನನ್ನು ಕದ್ದು ನೋಡುತ್ತಿದ್ದ ಎಂದು ಹೇಳಿದಳು. ಆಗ ಅವಳ ಮಾತು ಕೇಳಿ ನನ್ನ ದೇಹ ಜುಮ್ಮೆನ್ನಿಸಿತು. ರಾಜು ಸಂಪೂರ್ಣವಾಗಿ ನನ್ನ ಮೇಲೆ ವಾಲಿದ. ಅವನು ನನ್ನ ಹಣೆಗೆ ಮುತ್ತಿಟ್ಟ. ಅಪ್ಪ, ರಾಜು ಏನಿದು ಎಂದು ನಾನು ಹೇಳಿದೆ. ರಾಜು ನನ್ನ ಸೊಂಟದ ಸುತ್ತ ಕೈ ಹಾಕಿ ನನ್ನನ್ನು ಎತ್ತಿ ಹಾಲ್ಗೆ ಬಂದ. ರಾಜಿತಾ, ಕೇಳಲೆ? ನಾನು ಕೇಳಿದ್ದನ್ನು ಕೊಡುತ್ತೇನೆ ಎಂದು ಹೇಳಿದಿಯಲ್ಲ, ಕೇಳಲಾ ಎಂದು ಅವನು ಕೇಳಿದ. ಏನು ಕೇಳುತ್ತೀಯಾ? ದಯವಿಟ್ಟು ಹೇಳು, ನನಗೆ ಸಸ್ಪೆನ್ಸ್ನಿಂದ ಸಾಯುವಂತಾಗಿದೆ ಎಂದು ನಾನು ಹೇಳಿದೆ. ಒಮ್ಮೆ ದಯವಿಟ್ಟು ನನ್ನ ಕಣ್ಣುಗಳಲ್ಲಿ ನೋಡು ಎಂದು ಅವನು ವಿನಂತಿಸಿದ. ರಾಜು ಕೇಳಿದ ಮಾತಿಗೆ ನನ್ನ ದೇಹವೆಲ್ಲಾ ರೋಮಾಂಚನಗೊಂಡಿತು. ಅವನು ಏನನ್ನು ಕೇಳುತ್ತಿದ್ದಾನೆಂದು ನನಗೆ ಅರ್ಥವಾಯಿತು. ನನ್ನ ಕೆನ್ನೆಗಳು ಕೆಂಪಾದವು ಮತ್ತು ಗುಲಾಬಿ ಬಣ್ಣಕ್ಕೆ ತಿರುಗಿದವು. ದಯವಿಟ್ಟು ರಾಜಿತಾ, ಒಮ್ಮೆ ಎಂದು ಅವನು ಮತ್ತೊಮ್ಮೆ ವಿನಂತಿಸಿದ. ಹೇ ರಾಜು, ನನಗೆ ನಾಚಿಕೆಯಾಗುತ್ತದೆ ಎಂದು ನಾನು ನಾಚಿಕೆಯಿಂದ ಹೇಳಿದೆ. ದಯವಿಟ್ಟು ರಾಜಿತಾ, ದಯವಿಟ್ಟು ಎಂದು ಅವನು ಮತ್ತೊಮ್ಮೆ ಮನವಿ ಮಾಡಿದ. ಸರಿ ರಾಜು, ನಿನ್ನಿಂದ ನನಗೆ ಸಾಕು ಎಂದು ನಾಚಿಕೆಯಿಂದ ಹೇಳಿದೆ. ದಯವಿಟ್ಟು ಎಂದು ಮತ್ತೊಮ್ಮೆ ಕೇಳಿದ. ನಾನು ಅಲ್ಲಿಂದ ಓಡಿ ಹೋಗಿ ನನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಮಲಗಿ ನನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡೆ. ರಾಜು ನನ್ನ ಹಿಂದೆಯೇ ಓಡಿ ಬಂದು, ನೀನು ಮಾತು ತಪ್ಪುತ್ತಿದ್ದೀಯಾ ಎಂದು ನನ್ನ ಕೈಗಳನ್ನು ತೆಗೆಯಲು ಪ್ರಯತ್ನಿಸಿದ. ಹೋಗು, ನನಗೆ ನಾಚಿಕೆಯಾಗುತ್ತಿದೆ ಎಂದು ಮುಖ ಮುಚ್ಚಿಕೊಂಡೆ. ಸ್ವಲ್ಪವೂ ತಡಮಾಡದೆ ರಾಜು ನನ್ನ ಮೇಲೆ ವಾಲಿದ. ಹೀಗೆ ಅವನು ನನ್ನ ಯೌವನದ ಸೌಂದರ್ಯವನ್ನು ದೋಚಿದ. ಆ ನಂತರ ಅವರಿಗೆ ಅವಕಾಶ ಸಿಕ್ಕಾಗಲೆಲ್ಲ ಅವರು ಆಟವಾಡುತ್ತಿದ್ದರು.